ಪತ್ನಿಯ ಕಿರುಕುಳಕ್ಕೆ ಬೇಸತ್ತು ಪತಿ ಆತ್ಮಹತ್ಯೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಘಟನೆ. ಎಲ್ಲರೂ ಇರ್ತಾಳ್ರಿ ಸರ, ನಮ್ಮ ಅಣ್ಣ ನಮ್ಗ್ ಸಿಗ್ತಾನೇನ್ರಿ? ಇವ್ರ ಎಲ್ಲಿಂದವ್ರು ಸಿಗ್ತಾರ? ನಮ್ಮ ಅಣ್ಣ ನಾವೆಲ್ಲ ಹುಡ್ಕೊಂಡು ಹೇಳ್ರಿ ನೋಡೋಣ. ಮೊದ್ಲು ಏನಾಯ್ತು ಅನ್ನೋದನ್ನ ಹೇಳೋದಕ್ಕಿಂತ ಮುಂಚೆ ಈ ಮನೆಯ ಹೆಣ್ಮಕ್ಕಳ ಕಣ್ಣೀರನ್ನ ಒಮ್ಮೆ ನೋಡ್ಬಿಡಿ. ತನ್ನ ಮಗ ಕಳೆದುಕೊಂಡ ನೋವು ಅಮ್ಮನಿಗೆ, ಇನ್ನೊಂದೆಡೆ ತಮ್ಮನನ್ನ ಕಳೆದುಕೊಂಡು ಅಕ್ಕನ ನೋವು. ಬೈ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಇಲ್ಲಿ ಹೆಂಡತಿಗಾಗಿ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದೋಗಿದೆ ಕಣ್ರಿ. ಗಂಡನಾದವನು ಆತ್ಮಹತ್ಯೆ ಮಾಡಿಕೊಂಡಿರೋದು ಯಾಕೆ ಅಂತ ಹೇಳೋದಕ್ಕೂ ಮುನ್ನ ಈ ವಿಡಿಯೋನ ಸರಿಯಾಗಿ ನೋಡ್ಬಿಡಿ. ಹೀಗೆ ತುಟಿಯನ್ನ ಬೇಕಾಬಿಟ್ಟಿ ಕಿವುಚುತ್ತಾ ಮಾದಕ ನಸೆ ಏರಿಸುತ್ತಾ ಎಲ್ಲರನ್ನ ತನ್ನ ಬುಟ್ಟಿಗೆ ಬೀಳಿಸುವ ಮದನಾರಿಯ ರೀಲ್ಸ್ ಒಮ್ಮೆ ನೋಡ್ಬಿಡಿ. ಈಕೆಯ ರೀಲ್ಸ್ ನೋಡ್ತಿದ್ದ ಹುಡುಗರು ಈಕೆಯ ತೆಕ್ಕೆಗೆ ಬಿದ್ದು ಬಿಡ್ತಿದ್ರು ಕಣ್ರಿ. ಈ ರೀತಿ ರೀಲ್ಸ್ ಮಾಡ್ತಿರುವ ರೀಲ್ಸ್ ರಾಣಿ ದಾಂಡೇಲಿಯ ಮೇಘ. ಇತ್ತ ಗಂಡ ಊರಿಗೆ ಬರ್ತೀನಿ ಅಂದಿದ್ದೇ ತಡ ಇಬ್ರು ಮಕ್ಕಳನ್ನ ಕರ್ಕೊಂಡು ಧಾರವಾಡಗೆ ಹೋಗ್ಬಿಟ್ಟಿದ್ಲು. ಪತಿ ಪರಿಪರಿಯಾಗಿ ಬೇಡ್ಕೊಂಡ್ರು, ದಾಂಡೇಲಿಗೆ ಹೆಂಡತಿ ಬರ್ಲೇ ಇಲ್ಲ ನೋಡಿ. ಈಕೆ ವಾಪಸ್ ಬರ್ಲಿಲ್ಲ ಅಂತ ಪತಿ ಯಾವ್ದವನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕ್ರಿ ಅವಳು ಗಂಡನ ಮನಿ ಇದೈತ್ರಿ, ಇಲ್ಲಿ ಬಂದು ಟೆಷನ್ ಕಂಪ್ಲೇಂಟ್ ಕೊಡ್ಬೇಕಿತ್ತಲ್ಲ ಅವಳ. ನಾವ್ ಯಾರಾದ್ರೂ ಒಂದು ಟೆಷನ್ ಬಂತ ಅವ್ರ ಮನಿ ಕೊಡಕ್ ಹೋದ್ರಿ ಯಾವ ಟೆಷನ್ ದವ್ರು ತಗೊಳೋದಿಲ್ಲ, ನಿಮ್ ಗಂಡನ ಮನಿಗೆ ಹೋಗಿ ಕೊಡ್ರಿ ಅಂತಾರ. ಇವಳು ಹೆಂಗ್ರಿ ಹೆಣ್ಮಕ್ಳು ಟೆಷನ್ ಅವ್ರ ತವ್ರ ಮನಿ ತಗೊಂಡ್ರ? ಇವ್ರು ನಿನ್ನ ಅಲ್ಲಿಂದ ಧಾರವಾಡ್ಲಿಂದ ಯಾವ್ದೋ ಟೆಷನ್ ಕಾಲ್ ಮಾಡ್ಯಾರ, ಅವ್ನು ಇವತ್ ನೀ ಎಷ್ಟೊತ್ತಿದ್ರು ಬರ್ಬೇಕಂತೇಳಿ. ಅವನ್ನೆಲ್ಲ ಹೆದ್ರೇನೆ ಇವತ್ತು ಅವನ್ ಕಿರ್ಕೊಳ, ಆಕಿನ ಕಿರ್ಕೊಳ, ಪೊಲೀಸರು ಕಿರ್ಕೊಳ, ಎಲ್ಲಾ ಕಿರ್ಕೊಳಲಿಂದ ನಾವ್ ಇವತ್ತು ನೇಣ್ ಹಾಕೊಂಡು ಕೈ ಎಲ್ಲಾ ಕಟ್ ಮಾಡ್ಕೊಂಡ ಇವತ್ತು. ಅಂತವಳಗ್ ನೋಡ್ರಿ, ಅವಳದ್ ಇನ್ಸ್ಟಾ ಮೊದ್ಲು ನೋಡ್ರಿ, ಅವಳದ್ ಇನ್ಸ್ಟಾ ಬೆಂಕಿ ಹಚ್ಚರ. ಅವಳು ಇನ್ಸ್ಟಾ ನೋಡ್ರಿ, ಅವಳ ಕಮೆಂಟ್ಸ್ ಗಳು ನೋಡಿದ್ರ ಅವಾಗೆಲ್ಲ ಗೊತ್ತಾಗ್ತೈತ ಅವಳ ಬಗ್ಗೆ ಏನೋದ್ ಬಾಳ ಬೇಡ ನಾವ್ ಹೇಳೋದ. ಅವಳು ಇನ್ಸ್ಟಾಗ್ರಾಮ್ ಫಸ್ಟ್ ನೋಡ್ರಿ ಸಾಕ. ನೋಡ್ರಿ ಅವನ ಅಕ್ಕಿ ಎಲ್ಲಾರ ಇರ್ತಾಳ್ರಿ ಸರ, ನಮ್ಮ ಅಣ್ಣ ನಮ್ಗ್ ಸಿಗ್ತಾನೇನ್ರಿ? ನಮ್ಮ ಅಣ್ಣಗ್ ನಾವೆಲ್ಲ ಹೋಗಿ ಹುಡ್ಕೊಂಡ್ ಹೇಳ್ರಿ. ಈಗ ಅವ್ರ ಜನಕ್ ಬಾನ್ರಿ, ಎಲ್ಲರಿಗೂ ಬಾನ್ರಿ, ನಾವ್ ಮಾತಾಡ್ತೇವಿ. ಈಗ ಬಂದು ನೋಡನ್ರಿ ನಮ್ ತಾಯಿಗ ನಮಗ ಎಲ್ಲರಿಗೂ. ಇವ್ರ ಎಲ್ಲಿಂದವ್ರು ಸಿಗ್ತಾರ? ನಮ್ಮ ಅಣ್ಣಗ್ ನಾವೆಲ್ಲ ಹುಡ್ಕೊಂಡು ಹೇಳ್ರಿ ನೋಡೋಣ. ನಮ್ಮ ಅಣ್ಣಗ್ ನಾವೆಲ್ಲ ದರೋಡ್ ಹೇಳ್ರಿ ನೋಡೋಣ. ಆಕೇನ್ರಿ, ಆಕಿಗ್ ನಾವೇನ್ ಹೇಳೋದ? ನಮ್ಮ ಮನಿಗ್ ಬಾ ಬದಕ, ನೀನಾದ್ರೂ ಬದುಕೋದಿಲ್ರಿ ಆಕಿ. ಚಮ್ಮಕ್ ಚಲ್ಲು ಪತ್ನಿಯ ಕಿರುಕುಳಕ್ಕೆ ನೊಂದ ಪತಿ. ಮಲೇಷ್ಯಾದಿಂದ ವಾಪಸ್ ಆಗಿದ್ದ ಗಂಡ. ಮೇಘಾಗೆ ಮೊದಲಿನಿಂದಲೂ ಗಂಡನ ಮೇಲೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಲೇ ಇಲ್ಲ. ಯಾಕಂದ್ರೆ ಕೆಲಸದ ನಿಮಿತ್ತ ಗಂಡ ರಾಘವೇಂದ್ರ ಮಲೇಷ್ಯಾದಲ್ಲಿ 3 ವರ್ಷಗಳ ಕಾಲ ಇದ್ದ ನೋಡಿ. ಇದೇ ವಿಚಾರವಾಗಿ ಗಂಡ ಮತ್ತು ಪತ್ನಿಯ ನಡುವೆ ಆಗಾಗ ಗಲಾಟೆಗಳು ಆಗುತ್ತಿದ್ವು. ಆದ್ರೆ ಮಲೇಷ್ಯಾಗೆ ಹೋದ ಗಂಡ ಹೆಂಡತಿಯನ್ನ ಇಲ್ಲೇ ದಾಂಡೇಲಿಯಲ್ಲೇ ಬಿಟ್ಟು ತಾನೊಬ್ನೇ ಮಲೇಷ್ಯಾದಲ್ಲಿದ್ದ. ಹೆಂಡತಿ ಕೇಳಿದಾಗಲೆಲ್ಲ ಕೈ ತುಂಬಾ ಹಣ ಕಳಿಸ್ಕೊಡ್ತಿದ್ದ. ಮೊದಲು ಚೆನ್ನಾಗಿದ್ದ ಪತ್ನಿ ಆಮೇಲೆ ದಾರಿ ಬಿಟ್ಟಿದ್ಲು ನೋಡಿ. ವಾರದ ಹಿಂದೆ ದಾಂಡೇಲಿಗೆ ಬಂದಿದ್ದ ಪತಿ ಬರುವ ಮೊದ್ಲೇ ಪತ್ನಿ ಧಾರವಾಡಕ್ಕೆ ಎಸ್ಕೇಪ್. ಇಲ್ಲಿ ಹೆಂಡತಿ ಜೊತೆ ಇರ್ಬೇಕು, ಮಕ್ಕಳ ಜೊತೆ ಇರ್ಬೇಕೆಂದು ನೂರಾಸೆ ಹೊತ್ಕೊಂಡು ಬಂದಿದ್ದ ಪತಿಗೆ ಶಾಕ್ ಆದಿತ್ತು ಕಣ್ರಿ. ಪತಿ ಊರಿಗೆ ಬರುವ ಮೊದ್ಲೇ ಪತ್ನಿ ಧಾರವಾಡದ ತವರ್ ಮನೆ ಸೇರ್ಕೊಂಡ್ಬಿಟ್ಟಿದ್ಲು. ಅಲ್ಲದೆ ತನ್ನ 2 ಮಕ್ಕಳನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗೇ ಬಿಟ್ಟಿದ್ಲು ನೋಡಿ. ಪತ್ನಿ ಮೇಘ ನೇರವಾಗಿ ನಂಗೆ ಬೇರೆಯವನ ಜೊತೆ ಸಂಬಂಧ ಇದೆ, ನನ್ನನ್ನ ಬಿಟ್ಟು ಬಿಡು ಅಂತ ಹೇಳುತ್ತಿದ್ಲಂತೆ. ಅಲ್ಲದೆ ಬೇರೆಯವನ ಜೊತೆ ಸಲುಗೆಂದಿರುವ ಫೋಟೋಗಳನ್ನ ರಾಘವೇಂದ್ರನಿಗೆ ಕಳಿಸ್ಕೊಟ್ಟಿದ್ಲು. ಆದ್ರೂ ಇದೆಲ್ಲ ಮರೆತು ನನ್ನೊಂದಿಗೆ ಸಂಸಾರ ಮಾಡೋಣ ಅಂತ ಕರೆದಿದ್ದ ನೋಡಿ. ಆದ್ರೆ ಪತ್ನಿ ವಾಪಸ್ ಬರ್ಲೇ ಇಲ್ಲ. ಪತ್ನಿಯ ನಡವಳಿಕೆ ಕಂಡು ಪತಿ ರಾಘವೇಂದ್ರ ಸೈಕೋ ತರ ಆಗ್ಬಿಟ್ಟಿದ್ದ. ಅವ್ರ ಮಾವಗಳೆಲ್ಲ ಇದಾರಲ್ರಿ, ಎಲ್ಲದಕ್ಕೂ ಬಂದು ಬುದ್ಧಿ ಹೇಳ್ತಾರ. ಈಗಿನ ಇನ್ಸ್ಟಾಗ್ರಾಮ್ ಒಂದು ದಿವಸ ಅವ್ರ ಮಾವಗಳು ನೋಡ್ಲಿಲ್ಲ, ಆಕಿ ಮಾತಾಡಿ ರೆಕಾರ್ಡಿಂಗ್ ನನ್ ಕಡೆ ಐತ್ರಿ. ಆ ಮಳಗಿ ಹುಡುಗನ್ ಜೊತೆ ಫೋಟೋಸ್ ತಕೊಂಡಿದ್ದೆಲ್ಲ ನನ್ ಕಡೆ ಇದಾವ ಫೋಟೋಸ್. ಆ ಮಳಗಿ ಹುಡುಗನ್ ಜೊತೆ ಕಾರ್ ಒಳಗ ಕೈ ಮೇಲೆ ಕೈ ಹಾಕೊಂಡ್ ಪೂರ್ತಿ ಹೊಲಸು ಬೇಕಾಳ ಮಾಡ್ತಾಳ್ರಿ. ನೋಡ್ರಿ ಸರ್, ನಾವ್ ಹೇಳ್ತೇನೆ ನಮ್ಗೆ ಇದ್ರಾಗ ನ್ಯಾಯ ಕೊಡಿಸ್ರಿ, ನಿಮ್ ಕೈ ಮುಗಿತೇನೆ ನಮ್ಮ ಅಣ್ಣನ್ ಸಾವಿಗೆ ನ್ಯಾಯ ಕೊಡಿಸ್ರಿ. ಇದ್ರೊಳಗ ಅಷ್ಟ ಅವಳಿಗೆ ನೋಡ್ರಿ ಶಿಕ್ಷೆ ಆಗ್ಲೇಬೇಕ. ಅವ್ನ್ ಯಾಕೆ ಬೈತಾನ್ರಿ ಅವ್ರ ತಾಯಿಗ? ತಾಯಿ ಸರಿ ಇದ್ರಲ್ಲ ಮಕ್ಕಳ ಜೀವನ ಹಾಳು ಮಾಡೋದಿಲ್ಲ, ಮಕ್ಕಳು ಚಂದಾಗ ಜೀವನ ಮಾಡ್ತಾರ. ತಾಯಿನ ಸರಿ ಇಲ್ರಿ ಮೊದ್ಲ ಅವಳು.
ಅವಳ ತಾಯಿಲಿಂದ ಅವಳು ಹಾಳಾಗಿದ್ರಿ. ಸತ್ತಾರಿ ನಮ್ಮ ಅಣ್ಣನ ಮಕ್ಕಳು ಮಕ್ಕ ನೋಡಿಲ್ಲ ಇವತ್ತ. ಹಂಗ ಸತ್ ಹೋದ ಇವತ್ತ ಅವನ. आप हिम्मत रखिए, पुलिस विभाग अपना काम जरूर करेगा और कौन सी भी परिस्थिति हो, कैसी भी परिस्थिति हो, भगवान के दिए हुए इस जीवन को इस तरह नष्ट नहीं करना चाहिए, हिम्मत रखना चाहिए. ಇಲ್ಲ ರೀ, ಅಕ್ಕಿಗೆ ನೋಡ್ರಿ ನಾವು ಬಿಡಲ್ಲ ನೋಡ್ರಿ ಸರ್. ನೀವು ಕಾನೂನವಾಗಿ ನೀವೇನೋ ಕ್ರಮ ತಗೊಳ್ಳಿಲ್ಲ ಅಂದ್ರೆ, ಕಾನೂನವಾಗಿ ನೀವು ಕ್ರಮ ತಗೊಳ್ಳಿಲ್ಲ, ನಾವ್ ಅದ್ರಾಕಿ ಕ್ರಮ ತಗೋತೇವೆ ಅಷ್ಟೇ. ನಾವ್ ಆಕಿ ಬಿಡೋದಿಲ್ಲ ಅಷ್ಟೇ. ಇವತ್ತು ಬೇಕಾದ್ರೆ ನೀವು ರೆಕಾರ್ಡಿಂಗ್ ಒಳಗ್ ಬಿಡ್ರಿ. ನಾವ್ ಆಕಿ ನಮ್ಮ ಅಣ್ಣ ಇವತ್ ಸಾವ್ ಹೆಂಗ ಆಗ್ಯ ನೋಡ್ರಿ. ಅವಳು ನನ್ನ ತಾಯಿ ಹೊಟ್ಟಿ ಹೆಂಗ್ ಉರಿಯಾತೈತ್ ನೋಡ್ರಿ, ಅವಳು ತಾಯಿ ಹೊಟ್ಟಿನೂ ಹಂಗ್ ಉರಿಬೇಕು. ಕೈ ಕೂತ್ಕೊಂಡು ವಾಟ್ಸಾಪ್ ಮಾಡಿದ್ದ ಪತ್ನಿ ಮಾತ್ರ ಏನಾದ್ರೂ ಮಾಡ್ಕೋ, ಡೋಂಟ್ ಕೇರ್. ಇಲ್ಲಿ ರಾಘವೇಂದ್ರ ಕೋಪ ಮಾಡ್ಕೊಂಡು ಪತ್ನಿಗೆ ಮೆಸೇಜ್ ಮಾಡಿದ್ದ, ಕೈ ಕೂತ್ಕೊಂಡು ತೋರಿಸಿದ್ದ. ಆದ್ರೆ ಹೆಂಡತಿ ಆದವಳು ನೋಡಿ ಇದರ ಬಗ್ಗೆ ಏನು ರಿಯಾಕ್ಟ್ ಮಾಡ್ಲೇ ಇಲ್ಲ. ನೀನು ಸತ್ರು ನಂಗೇನು ಸಮಸ್ಯೆ ಇಲ್ಲ ಎಂದಿದ್ದ ಪತ್ನಿ. ಮನನೊಂದ ಪತಿ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾನೆ ರಾಘವೇಂದ್ರ ವಾಡ್ಕರ್. ಹುಬ್ಳಿಲಿಂದ ಕರ್ಕೊಂಡ್ ಬರ್ತಾಳಂತ್ರಿ, ನಿನ್ನ ನೈಟ್ ಹಂಗ್ ಹೊಡಸ್ತೇನೆ ಅಂತ ಹೇಳಿ ಫೋನ್ ಮಾಡ್ತಾಳ್ರಿ ನನ್ನ ಕಡೆ. सब पुलिस डिपार्टमेंट को बताइए. ನಾವೇನು ಮಾತಾಡಲ್ಲ ಸರ್. ಅವಳು ಫೋನ್ ಸರೆಂಡರ್ ಮಾಡನ್ರಿ. ಆ ಫೋನ್ ಒಳಗ ಆಕಿನ ಪೂರ್ತಿ ಚರಿತ್ರೆನ ಸಿಗ್ತೈತಿ. ನಾವೇನು ಅವಳಿಗೆ ನಾವು ಸಾಕ್ಷಿ ಕೊಡೋದಿಲ್ಲ. ಆಕಿನ ಫೋನ್ ಸರೆಂಡರ್ ಮಾಡನ್ರಿ ಸಾಕು. ಅವಳು ಫೋನ್ ಅನ್ನ ಎಲ್ಲ ಐತೆ ನೋಡಿ ಟ್ರ್ಯಾಕ್ ಮಾಡಿ ಅವಳು ಫೋನ್ ತಗೊಳ್ರಿ. ಆ ಫೋನ್ ಒಳಗ ಅವಳು ಎಷ್ಟು ಜನರ ಜೊತೆ ಇದಾಳ ನೋಡ್ರಿ, ಎಲ್ಲಾ ಸಿಗ್ತಾಳ್ರಿ. ಅವಳು 100 ರೂಪಾಯಿ ಕೊಡ್ತಾಳಂದ್ರು ಎಲ್ಲ ಅವ್ನ ಜೊತೆನೂ ಹೋಗ್ತಾಳ್ರಿ. ನೀ ಕೊಡ್ತಿ ನಿನ್ ಜೊತೆ ಹೋಗ್ತಾಳ್ರಿ, ಅವ್ನ್ ಕೊಡ್ತಾಳ ಅವ್ನ ಜೊತೆ ಹೋಗ್ತಾಳ. ಅವಳು ಎಲ್ಲ ಹೊರಸ ದಂಧೆಗ ನಿಂತಾಳ್ರಿ. ಆಕಿ ತಾಯಿನ ಹಚ್ಚಿ ಕೊಡ್ತಾಳ್ರಿ ಮಗಳಿಗ, ಬೇರೆ ಯಾರು ಇಲ್ರಿ. ತಾಯಿನ ಸಬೂತ್ ಇದಕ್ಕೆ. ತಾಯಿ ಮಗಳು ಇಬ್ರು ಸೇರೆ ಮಾಡಿದ್ರಿ ನಾಟಕ. ಇವತ್ತ ನಮ್ದು ಹೊಟ್ಟಿ ಹೊರಿತೈತ್ರಿ. ಇವತ್ತ ನಮ್ಮ ಅಣ್ಣಗ್ ನಾವ್ ಕಳ್ಕೊಂಡಿವಿ. ಇವತ್ತ ಇವ್ರ ಯಾರ್ದು ಉರಿಯೋದಿಲ್ಲ ಇಲ್ಲೇ. ನಮ್ಮ ಜೀವ ಹೋದಂಗ ಯಾರ್ದು ಹೋಗೋದಿಲ್ರಿ ಇಲ್ಲೇ. ಇದು ಅಷ್ಟೇ ಆಗಿದ್ರೆ ಹೆಂಡತಿ ಎಲ್ಲೋ ಒಂದೆಡೆ ಬಚಾವಾಗ್ಬಿಡ್ತಿದ್ಲೇನೋ. ಆದ್ರೆ ಗಂಡನಾದವನು ತನ್ನ ಸಾವಿಗೆ ಪತ್ನಿ ಮೇಘಾ ಕಿರುಕುಳ ಕಾರಣ ಅಂತ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ದಾಂಡೇಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಘವೇಂದ್ರ ಪತ್ನಿಯನ್ನ ಕರೆದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಇಲ್ಲಿ ಹೆಂಡತಿಯನ್ನ ಬಿಟ್ಟು ದೂರದ ದೇಶಕ್ಕೆ ಹೋದ ಗಂಡನ ತಪ್ಪ ಅಥವಾ ಗಂಡ ಒಂದಾಗೋಣ ಬಾ ಎಂದ್ರೂ ಪತ್ನಿಯನ್ನ ಬಿಟ್ಟು ತವರ ಮನೆ ಸೇರಿದ ಪತ್ನಿಯ ತಪ್ಪ? ಇಲ್ಲಿ ತಪ್ಪು ಒಪ್ಪುಗಳ ನಡುವೆ ಓರ್ವನ ಜೀವವೇ ಹೋಗಿದೆ ಕಣ್ರಿ. ಈಗಿನ ಗಂಡ ಹೆಂಡತಿಯ ಸಂಬಂಧ ಮೊದಲಿನಂತೆಲ್ಲ. ಕಾಲ ಬದಲಾದಂತೆ ಎಲ್ಲ ಸಂಬಂಧಿಗಳಿಗೂ ಬೆಲೆನೇ ಇಲ್ಲದಂತಾಗಿರೋದು ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ದಾಂಡೇಲಿ. ಬಂದು ನೋಡನ್ರಿ ನಮ್ ತಾಯಿಗ ನಮಗ ಎಲ್ಲರಿಗೂ ನಮ್ಮ ನಾವೆಲ್ಲ ದರೋಡೆ ಹೇಳ್ರಿ ನೋಡೋಣ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.